ಸ್ನೇಹಿತರೆ, ಇದು ನಹೀದ್ ಅಫ್ರೀನ್ ಎಂಬ ಮುಸ್ಲಿಂ ಗಾಯಕಿಯ ಒಂದು ವಿಚಾರನ ಹಿಡ್ಕೊಂಡ್ಬಂದಿದ್ದೀನಿ. ಕರ್ನಾಟಕದಲ್ಲಿ ಕೆಲ ದಿನಗಳ ಹಿಂದೆ ಸಾಗರದ ಹುಡುಗಿ ಸುಹಾನಾ ಸೈಯದ್ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಹಾಡಿದ್ದ ನಂತರ ಹೇಳಿದ್ದಂಥ ಹೇಳಿಕೆಗಳ ಬಗ್ಗೆ ದೊಡ್ಡ ವಿವಾದ ಆಯಿತು. ಮುಸ್ಲಿಂ ಮೂಲಭೂತವಾದಿಗಳು ಅಥವಾ ಚಿಂತಕರು, ಬುದ್ಧಿಜೀವಿಗಳು, ಇಸ್ಲಾಂ ಕಳಕಳಿ ಇರೋರು ಎಲ್ಲ ಸೇರಿಕೊಂಡು ಅವಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ರು, ವಿವಾದ ಆಯಿತು. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಜಿ ಕನ್ನಡದವರು ಸಮರ್ಥನೆ ಕೂಡ ಕೊಟ್ಟರು, ಸಮಜಾಯಿಷಿ ಕೊಟ್ಟು ಅಲ್ಲಿಗೆಲ್ಲ ಮುಕ್ತಾಯ ಆಗಿದೆ. ಸಪೋರ್ಟ್ ಸುಹಾನ ಖಂಡಿತ ಅವಳು ಚೆನ್ನಾಗಿ ಹಾಡಲಿ, ಅವಳು ಮುಂದೆ ಬರಲಿ. ಅವಳ ಹಾಡನ್ನು ನಾವು ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ಡು, ಬಾಲಿವುಡ್ಡು ಎಲ್ಲ ವುಡ್ಗಳಲ್ಲೂ ಕೇಳ್ಕೊಂಡು ಹೋಗೋಣ. ಯಾವುದೇ ಹಾಡಾಗಲಿ, ಹಾಡಬೇಕಾದ್ರೆ ಹಾಡಿನ ಲಯ, ಶ್ರುತಿ, ಸಂಗೀತ, ಸ್ವರದಲ್ಲಿ ಮುಸ್ಲಿಂ ಅಂತ ಮಿಕ್ಸ್ ಆಗಲ್ಲ ಅವಳು ಹಾಡೋದ್ರಿಂದ. ಅದು ಹಾಡಲಿ, ಅವಳಿಗೆ ಸಪೋರ್ಟ್ ಮಾಡೋಣ. ಈಗ ನಹೀದ್ ಅಫ್ರೀನ್ ಅಂತ ಹೇಳಿ ಅಸ್ಸಾಂನ ಹುಡುಗಿ ಗಾಯಕಿ, ಅವಳು ಕೂಡ ಹಿಂದಿ ರಿಯಾಲಿಟಿ ಶೋನಲ್ಲಿ ಗೆದ್ದಂತಹ ಅತ್ಯುತ್ತಮವಾದಂಥ ಸ್ವರ ಇರುವಂತಹ ಗಾಯಕಿ. ಈಗ ಅವಳು ಬಾಲಿವುಡ್ ಸಿನಿಮಾಗಳಿಗೂ ಹಾಡ್ತಾ ಇದ್ದಾಳೆ. ಈ ಸದ್ಯ ಇವತ್ತೊಂದು ಸುದ್ದಿ ಆಯಿತು. ನಹೀದ್ ಅಫ್ರೀನು ಅಸ್ಸಾಂನ ಹೊಜೆ ಜಿಲ್ಲೆಯಲ್ಲಿ ಇರುವಂತಹ ಲಂಕದ ಉಡೈಲಿ ಸೋನೆ ಬಿಬಿ ಕಾಲೇಜ್ ರಸಮಂಜರಿ ಕಾರ್ಯಕ್ರಮದಲ್ಲಿ ಅವಳು ಹಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿ ಅವಳು ಹಾಡಬಾರ್ದು ಅಂತ ಹೇಳಿ ಸುಮಾರು ಅಸ್ಸಾಂನ 46 ಮುಲ್ಲಾಗಳು ಫತ್ವಾ ಹೊರಡಿಸಿದ್ದಾರೆ ಅನ್ನೋ ಸುದ್ದಿ ನ್ಯಾಷನಲ್ ಮೀಡಿಯಾಗಳೆಲ್ಲ ಸುದ್ದಿ ಆಯಿತು. ಸುದ್ದಿ ಬರ್ತಾನೆ ಇದೆ. ಆದರೆ ವಿಚಾರ ಅದಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಅದನ್ನು ನಹೀದ್ ಅಫ್ರೀನ್ ಕೂಡ ಓಪನ್ ಆಗಿ ಹೇಳಿದ್ದಾಳೆ. ಅವಳ ತಂದೆ ಕೂಡ ಮಾತಾಡಿದ್ದಾರೆ. ಯಾವುದೇ ರೀತಿಯ ಫತ್ವಾಗಳು ಬಂದಿಲ್ಲ, ಯಾರು ನಮಗೆ ಜೀವ ಬೆದರಿಕೆ ಕರೆಗಳು ಹಾಕಿಲ್ಲ ಅಂತ. ವಿಚಾರ ಏನು ಅಂತ ಹೇಳಿದ್ರೆ, ಇವಳ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಆಗಿರೋ ಸೋನೆ ಬಿಬಿ ಕಾಲೇಜು ಆವರಣ ಎಲ್ಲಿದೆ ಅಂದರೆ ಮದ್ರಸಾ, ಮಸೀದಿ, ಈದ್ಗಾ, ದಫನ ಸ್ಥಳದ ಬಳಿ ಇದೆ. ಮುಸ್ಲಿಮರ ದಫನ್ ಮಾಡುವಂಥ ಸ್ಥಳಗಳ ಸಮೀಪ ಇದೆ. ಈ ಥರ ಸಂಗೀತ ಕಾರ್ಯಕ್ರಮ ಮಾಡೋದ್ರಿಂದ ಬಹುಶಃ ಇಂಥ ಜಾಗಗಳಲ್ಲಿ ಮಾಡಬಾರ್ದು, ಇದರಿಂದ ತೊಂದರೆ ಆಗುತ್ತೆ ಶಿಕ್ಷಣ ಸಂಸ್ಥೆಗಳಿಗೆ, ಅಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳಿಗೆ, ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಕೆಲವು ಮುಲ್ಲಗಳು ಅವರಿಗೆ ಹೇಳಿದ್ರಂತೆ, ಮನವಿ ಮಾಡಿದ್ರಂತೆ. ಅದನ್ನು ಬೇರೆ ಥರ ಟ್ವಿಸ್ಟ್ ತಗೊಂಡಿದ್ದಾರೆ. ಜೊತೆಗೆ ಇವಳ ಬಗ್ಗೆ, ಯಾಕಂದರೆ ನಹೀದ್ ಅಫ್ರೀನ್ ಬಗ್ಗೆ ಅವರು ಕಾಳಜಿ ಕೂಡ ಇತ್ತು ಅಂತ. ಯಾಕೆಂದರೆ ಈ ಹಿಂದೆ ಇದೇ ಥರದ ಕಾರ್ಯಕ್ರಮ ಆ ಪ್ರದೇಶದಲ್ಲಿ ನಡೆದಾಗ ಕುಡಿದು ಭಾರಿ ದೊಡ್ಡ ಗಲಾಟೆಗಳನ್ನೆಲ್ಲ ಮಾಡಿದ್ರಂತೆ. ಒಬ್ಬಳು ಗಾಯಕಿಗೆ ಆ ಥರ ಗಲಾಟೆಗಳು ಮಾಡಿ ದೊಡ್ಡ ಸಮಸ್ಯೆಗಳಾಗೋದು ಬೇಡ ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಮನವಿ ಮಾಡಿದ್ದೀವಿ ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಅಸ್ಲಾಂ ರಾಜ್ಯದ ಜಮಿಯತ್ ಉಲೇಮಾ ಕಾರ್ಯದರ್ಶಿ ಮೌಲ್ವಿ ಫಯಾಜ್ ಕರೀಂ ಕಾಸಿಮ್ ಅನ್ನೋರು ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಇದೇ ಉದ್ದೇಶ ಅಷ್ಟೇ, ಗಲಾಟೆ ಆಗಬಾರ್ದು, ಅವಳ ಕಾರ್ಯಕ್ರಮಕ್ಕೆ ಯಾರು ತೊಡಕುಂಟು ಮಾಡಬಾರ್ದು, ಅಡ್ಡಿಪಡಿಸಬಾರ್ದು, ಕುಡಿದು ಅವಳ ಮೇಲೆ ಹಲ್ಲೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಾವು ಈ ಥರ ಮನವಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಫತ್ವಾ ಇಲ್ಲ, ಏನೂ ಇಲ್ಲ, ಅವಳು ಹಾಡ್ಬೋದು, ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ, ಅವಳಿಗೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೆಲವು ನ್ಯಾಷನಲ್ ಮೀಡಿಯಾ ಇರ್ಬೋದು, ನಾಳೆ ಇನ್ನೊಂದು ಮೀಡಿಯಾ ಇದೇ ವಿಚಾರನ ಇಟ್ಕೊಂಡು ಮುಸ್ಲಿಂ ಗಾಯಕಿ ಮೇಲೆ ಮತ್ತೆ ದೌರ್ಜನ್ಯ, ಫತ್ವಾ, ಮುಸ್ಲಿಂ ಮೂಲಭೂತವಾದಿಗಳಿಂದ ಕಿರುಕುಳ ಅನ್ನೋ ಸುದ್ದಿಗಳು ಬೇಡ. ವಿಚಾರ ಇದು. ನಹೀದ್ ಅಫ್ರೀನ್ ಮಾತಾಡಿರೋದು ಯೂಟ್ಯೂಬಲ್ಲಿ ಸಿಗುತ್ತೆ, ಕೆಲವು ಚಾನಲ್ಗಳಲ್ಲಿ ಅವಳು ಪ್ರತಿಕ್ರಿಯೆ ಕೊಟ್ಟು ಸಿಗುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ನೋಡಿ, ಅವಳ ತಂದೆ ಮಾತಾಡಿದ್ದನ್ನು ಕೇಳಿ ಮುಂದೆ ಸುದ್ದಿಗಳು ಮಾಡೋಣ. ಮುಸ್ಲಿಂ ಗಾಯಕಿಯರು ಪದೇ ವಿವಾದಕ್ಕೀಡಾಗೋದು ಒಳ್ಳೆಯದಲ್ಲ, ಅದು ನಮಗೂ ಇಷ್ಟ ಇಲ್ಲ, ಯಾರು ಕೂಡ ಇಷ್ಟಪಡಬಾರ್ದು. ಸಿಂಗರ್ ಮೊದಲೇ ಹೇಳ್ದಂಗೆ ಅವ್ರು ಹಾಡಿದ ಕೂಡಲೇ ಅವ್ರ ಹಾಡಲ್ಲಿ ಮುಸ್ಲಿಂ ಅನ್ನೋ ಒಂದು ಶಬ್ದಗಳು ಬೆರ್ತು ಇರಲ್ಲ. ಸಂಗೀತ ಅಷ್ಟೇ. ಸಂಗೀತದ ರೀತಿಯಲ್ಲೇ ನೋಡೋಣ. ಯಾವುದೇ ಕಾರಣಕ್ಕೂ ವಿವಾದ ಮಾಡಬೇಡಿ. ನಹೀದ್ ಅಫ್ರೀನ್ಗೆ ಯಾವುದೇ ರೀತಿಯ ಫತ್ವಾಗಳು ಹೊರಡಿಸಿಲ್ಲ. ಅದನ್ನು ಖುದ್ದಾಗಿ ನಹೀದ್ ಅಫ್ರೀನ್ ಹೇಳಿದ್ದಾಳೆ. ನಮಸ್ಕಾರ.